ಸದ್ಯ ನಮ್ಮ ರಾಜ್ಯದಲ್ಲಿ ಬಿಜೆಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಆಗ್ತಾ ಇದೆ ಅಂತ ಎಲ್ಲವೂ ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ವಿ. ಇದು ಸೆಲೆಕ್ಷನ್ ಅಲ್ಲ, ಈಗ ಎಲೆಕ್ಷನ್ ಸರದಿ. ಸೆಲೆಕ್ಷನ್ ಅವಧಿ ಕಂಪ್ಲೀಟ್ ಆಗಿ ಮುಗಿದು ಹೋಗ್ತಾ ಇದೆ. ಹಾಗಾದ್ರೆ ಎಲೆಕ್ಷನ್ ಕಾಲ ಬಂತು, ಯಾಕೀಗ ಮುಗಿದು ಹೋಗ್ತಾ ಇದೆ ಅಂತ ಹೇಳ್ತಾ ಇರೋಕೊಂಡು ನಾನು ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀನಿ. ಅದಕ್ಕೂ ಮುಂಚೆ ಕಮಲ ಪಟ್ಟಕ್ಕೆ ಹಲವರ ಪಟ್ಟು ಯಾರಿಗೆ ಸಿಗುತ್ತೆ, ಹಾಗಾದ್ರೆ ಒಬ್ಬಟ್ಟು ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹಾಗಾದ್ರೆ ಈಗ ಇರುವಂತ ಅಧ್ಯಕ್ಷರು ಬದಲಾವಣೆ ಆಗ್ತಾರಾ ಅಥವಾ ಕಂಟಿನ್ಯೂ ಆಗ್ತಾರಾ? ಯಾರನ್ನ ಸಪೋರ್ಟ್ ಮಾಡಬಹುದು ಅಥವಾ ಇನ್ನೊಂದು ಹೊಸಮುಖಕ್ಕೆ ದೆಹಲಿಯ ಹೈಕಮಾಂಡ್ ಏನಾದ್ರೂ ಮಣೆ ಹಾಕಬಹುದಾ, ಅವ್ರಿಗೇನಾದ್ರೂ ಒಂದು ಒಬ್ಬಟ್ಟು ಕೊಡಬಹುದಾ ಎನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇರೋದು. ಹಾಗಾದ್ರೆ ಯಾರ್ಯಾರು? ಒಕ್ಕಲಿಗರ ಕೋಟ ಅಶೋಕ್, ಈಗಾಗಲೇ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾಗಿದ್ರು. ಅವರಿಗೇನಾದ್ರೂ ಅಧ್ಯಕ್ಷ ಸ್ಥಾನ ಸಿಗಬಹುದಾ ಎನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ ಒಕ್ಕಲಿಗರ ಕೋಟದಲ್ಲಿ. ಹಾಗೆ ಅಶ್ವಥ್ ನಾರಾಯಣ ಅವರು ಮಾಜಿ ಡಿಸಿಎಂ ಆಗಿದ್ರು. ಸೊ ಇವರಿಗೇನಾದ್ರೂ ಒಕ್ಕಲಿಗ ಕೋಟದಲ್ಲಿ ಸಿಗಬಹುದಾ? ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತಹ ಸಂಗತಿ. ಇದೆಲ್ಲದರ ನಡುವೆ ಸಿಟಿ ರವಿ ಅವರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಕಾರಣ ಇಷ್ಟೇ, ಸಿಟಿ ರವಿ ಅವರು ಈಗ ಎಂಎಲ್ಎ ಎಲೆಕ್ಷನ್ ಸೋತಿದ್ರು, ಬಟ್ ಎಂಎಲ್ಸಿ ಆಗಿದ್ರು. ಆ ಎಂಎಲ್ಸಿ ಆದ್ರೂ ಇವರು ಪರಿಷತ್ ನನಗೊಂದು ಏನಾದ್ರೂ ಒಂದು ವಿರೋಧ ಪಕ್ಷದ ಅಧ್ಯಕ್ಷ ಸ್ಥಾನ ಸಿಗಬಹುದು ಅಥವಾ ಉಪಾಧ್ಯಕ್ಷ ಒಂದಿಷ್ಟು ಚರ್ಚೆಗಳು ಆಗ್ತಾ ಇತ್ತು, ಆದ್ರೆ ಸಿಗಲಿಲ್ಲ ಸಿಟಿ ರವಿ ಅವರಿಗೆ. ಆದ್ರೆ ಎಲ್ಲೋ ಒಂದ್ ಕಡೆ ಜಾಕ್ ಪಾಟ್ ಹೊಡಿಬಹುದಾ ಎನ್ನುವಂತ ಪ್ರಶ್ನೆ, ಬಿಜೆಪಿಯ ರಾಜ್ಯಾಧ್ಯಕ್ಷರು ಆಗಬಹುದಾ? ಅಷ್ಟು ಮಾತ್ರ ಅಲ್ಲ, ಜೊತೆಗೆ ಈಗ ಶೋಭಾ ಕರಂದ್ಲಾಜೆ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು ಈಗ. ಆದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಆಗಬಹುದಾ ಎನ್ನುವಂತ ಪ್ರಶ್ನೆ, ಯಾಕಂದ್ರೆ ಮಹಿಳಾ ಕೋಟದಲ್ಲೂ ಕೂಡ ಸಿಗಬಹುದು. ಯಾರಿಗೆ ಮಣೆ ಹಾಕ್ತಾರೆ ಅಂತ ಹೇಳೋಕ್ಕಾಗಲ್ಲ. ದೆಹಲಿ ಹೈಕಮಾಂಡ್ ಅಮಿತ್ ಶಾ ಅಥವಾ ಮೋದಿ ಅವರು ಯಾರನ್ನು ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಮಹಿಳಾ ಕೋಟದಲ್ಲೂ ಕೂಡ ಸಿಗಬಹುದು, ಜೊತೆಗೆ ಒಕ್ಕಲಿಗರ ಕೋಟದಲ್ಲೂ ಕೂಡ ಸಿಗಬಹುದು. ನೋಡೋಣ, ಒಂದ್ಸತಿ ಮಹಿಳೆಯರಿಗೆ ಸ್ಥಾನಮಾನ ಕೊಟ್ಟು ನೋಡೋಣ, ಕರ್ನಾಟಕದಲ್ಲಿ ಏನಾದ್ರೂ ಬದಲಾವಣೆ ಆಗಬಹುದಾ ಎನ್ನುವಂತ ಪ್ರಶ್ನೆ ಜೊತೆಗೆ ಉದ್ಭವ ಆಗ್ತಾ ಇದೆ. ಇದು ಒಕ್ಕಲಿಗರ ಕೋಟ. ಆದ್ರೆ ಲಿಂಗಾಯತರ ಕೋಟದಲ್ಲಿ ಯಾರಣ್ಣ ಎನ್ನುವಂತ ಪ್ರಶ್ನೆ. ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು, ಬೆಲ್ಲದ ಜೊತೆ ಸೋಮಣ್ಣ. ಬಸವರಾಜ ಬೊಮ್ಮಾಯಿ ಅವರು 2023 ಎಲೆಕ್ಷನ್ ಅವರ ಒಂದು ಸಮ್ಮುಖದಲ್ಲೇ ಆಗಿರುವಂತದ್ದು. ಆದ್ರೆ ಬಸವರಾಜ ಬೊಮ್ಮಾಯಿ ಅವರು ಎಂಪಿ ಆಗಿದ್ರು. ಎಂಪಿ ಆಗಿದ್ದವರು ಆಗಬಹುದು, ಯಾವುದು ಬಿಜೆಪಿ ರಾಜ್ಯಾಧ್ಯಕ್ಷರು ಆಗಬಹುದು. ಯಾಕಂದ್ರೆ ಹಿಂದೆ ನಳಿನ್ ಕುಮಾರ್ ಕಟೀಲ್ ಅವರು ಎಂಪಿ ಆಗಿದ್ರು, ಜೊತೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ರು. ಆ ಒಂದು ಸೆಲೆಕ್ಟ್ ಮಾಡುವಂತ ಸಂದರ್ಭದಲ್ಲಿ ಬೊಮ್ಮಾಯಿ ಅವರಿಗೂ ಕೂಡ ಕೊಡಬಹುದು. ಸೊ ಅರವಿಂದ್ ಬೆಲ್ಲದವರು ಮುಂಚೂಣಿಯಲ್ಲಿದೆ, ಇವರ ಹೆಸರು ಕೂಡ. ಬೆಲ್ಲದವರಿಗೆ ಎಲ್ಲೋ ಒಂದ್ ಕಡೆ ಸ್ಥಾನಮಾನ ಸಿಗಬಹುದು ಅಂತ. ವಿ ಸೋಮಣ್ಣ ಅವರು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ರು. ಈ ಹಿಂದೆ ಅವರು ರಾಜ್ಯಾಧ್ಯಕ್ಷರು ಆಗ್ತಾರೆ ಎನ್ನುವಂತ ಚರ್ಚೆ ಉದ್ಭವ ಆಯಿತು. ಆದ್ರೆ ಈಗ ವಿ ಸೋಮಣ್ಣ ಅವರು ಎಂಪಿ ಆಗಿ ಹೋದ್ರು, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು. ಸೊ ಎಲ್ಲೋ ಒಂದ್ ಕಡೆ ಕೊಡಬಹುದಾ? ಸೋಮಣ್ಣ ಅವರಿಗೂ ಕೂಡ ಒಂದು ಪ್ರಶ್ನೆ ಇದೆ. ಯಾರಿಗೆ ಕೊಡ್ತಾರೆ ಅಂತ ಹೇಳೋಕ್ ಆಗೋದಿಲ್ಲ. ಆದ್ರೆ ಇನ್ನೊಂದು, ದಲಿತರ ಕೋಟದಲ್ಲೂ ಕೂಡ ಈಗ ಸಿಗಬಹುದು. ಹಾಗಾದ್ರೆ ಸೀಟು ಲಿಂಬಾವಳಿ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ಆಕ್ಚುಲಿ ಲಿಂಬಾವಳಿ ಅವರು RSS ಹಿನ್ನೆಲೆಯಿಂದ ಬಂದವರು. ಅವ್ರಿಗೆ ಸ್ವಲ್ಪ RSS ಕಂಟ್ರೋಲ್ ಇದೆ, ಅವರಿಗೆ ಸ್ವಲ್ಪ ದೊಡ್ಡವರು ಇವರು ಅಂತ ಒಂದಿಷ್ಟು ಕಂಟ್ರೋಲ್ ಇದೆ. ಅದು ಯಾವ ರೀತಿಯಾಗಿ RSS ಮುನ್ನೆಲೆಗೆ ಬಂದ ಸಂದರ್ಭದಲ್ಲಿ ಇವ್ರ ಹೆಸರು ಕೂಡ ತಳುಕು ಹಾಕೋತು. ಬಟ್ ಅವ್ರು ಈ ಹಿಂದೆನೆ ಆಗ್ಬೇಕಿತ್ತು. ಆಕ್ಚುಲಿ ಅರವಿಂದ್ ಲಿಂಬಾವಳಿ ಅವರು ಈ ಹಿಂದೆನೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಆಗ್ಬೇಕಿತ್ತು. ಆದ್ರೆ ಒಂದಿಷ್ಟು ವಿವಾದಗಳು ಇವರ ಮೇಲೆ ಬಂತು. ಆದ್ರೆ ವಿವಾದ ಬಂತು, ಹಳೆ ವಿವಾದ ಬಂದಿರುತ್ತೆ. ಈಗ ಈಗ ಹಳೆ ನೀರು ಎಲ್ಲಿ ತನಕ, ಹೊಸ ನೀರು ಬಂದಾಗ ಹಳೆ ನೀರು ಕೊಚ್ಕೊಂಡು ಹೋಗುತ್ತೆ. ಸೊ ವಿವಾದಗಳು ಈಗ ಹೋಯ್ತು. ಆದ್ರೂ ಎಲ್ಲೋ ಒಂದ್ ಕಡೆ ವಿವಾದಕ್ಕೆ ಎಲ್ಲೋ ಒಂದ್ ಕಡೆ ಹಿಂದ್ಗಡೆ ಇವರು ಆದ್ರ ಅಂತ ಪ್ರಶ್ನೆ ಉದ್ಭವ ಆಯ್ತು. ಆದ್ರೆ ಈಗ ಮತ್ತೆ ಅವೆಲ್ಲವನ್ನ ಬಿಟ್ಟು ಅರವಿಂದ್ ಲಿಂಬಾವಳಿಯವರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಪಿ ರಾಜೀವ್ ಅವರು ಸಾಕಷ್ಟು ಮಾತನಾಡ್ತಾ ಇದ್ರು. ವಿಧಾನಸೌಧದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಬೇರೆ ಉದಾಹರಣೆಗಳನ್ನ ಕೊಡ್ತಾ ಇದ್ರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಉದಾಹರಣೆ ಕೊಡ್ತಾ ಇದ್ರು. ಒಂದಿಷ್ಟು ಮಾತನಾಡುವಂತ ಚಾಕಚಕ್ಯತೆ ಇದೆ. ಯಾಕೆ ಇಲ್ಲಿ ಪಿ ರಾಜೀವ್ ಅವರ ಹೆಸರು ಬಂತು ಅಂತ ಹೇಳಕ್ಕೆ ಕಾರಣ ಇಷ್ಟೇ ವೀಕ್ಷಕರೇ. ಪಿ ರಾಜೀವ್ ಅವರಿಗೆ ಹೊಸ ಮುಖ. ಬಿಜೆಪಿ ಏನ್ ಮಾಡುತ್ತೆ? ಸರ್ಪ್ರೈಸ್ ಕೊಡುತ್ತೆ. ಬಿಜೆಪಿ ಮಧ್ಯಪ್ರದೇಶ ಇರ್ಬೋದು, ರಾಜಸ್ಥಾನ, ದೆಹಲಿ ಇಲ್ಲೆಲ್ಲ ಏನ್ ಮಾಡಿತ್ತು? ಹೊಸಬ್ರನ್ನ ಸಿಎಂ ಮಾಡಿಬಿಟ್ರು. ಎಕ್ಸ್ಪೆಕ್ಟೇ ಇಲ್ಲ, ಯಾರನ್ನ ಸಿಎಂ ಮಾಡ್ತಾರಂತ ಎಕ್ಸ್ಪೆಕ್ಟೇ ಇಲ್ಲ ಆಯ್ತು. ಎಲ್ಲಿ ಮಧ್ಯಪ್ರದೇಶ, ರಾಜಸ್ಥಾನ, ದೆಹಲಿಯಲ್ಲಿ ಯಾರನ್ನು ಸಿಎಂ ಮಾಡಿಬಿಟ್ರು. ಆ ಕಾರಣಕ್ಕೆ ಪಿ ರಾಜೀವ್ ಅವರು ಹೊಸ ಮುಖಕ್ಕೆ ಏನಾದ್ರೂ ಕೊಟ್ಬಿಟ್ರೆ ಮಾಡ್ಲಿ, ಯುವ ಜನತೆ ಮಾಡ್ಲಿ ಅಂತ ಹೇಳ್ಬಿಟ್ಟು ಪಿ ರಾಜೀವ್ ಅವರಿಗೆ ಕೊಡುವಂತ ಒಂದು ಸ್ಥಾನಮಾನ ಸಿಗುವಂತ ಒಂದು ಜವಾಬ್ದಾರಿ ಹೊತ್ಕೊಳ್ಳುವಂತ ನಿರ್ವಹಣೆ ಮಾಡುವಂತ ಚಾಕಚಕ್ಯತೆ ಪಿ ರಾಜೀವ್ ಅವರಿಗೆ ಇರಬಹುದು ಅಂತ ಒಂದು ಹೊಸ ಮುಖ ಕೊಟ್ಬಿಡೋಣ ಅಂತ ಅದರ ಬಗ್ಗೆ ಕೂಡ ಮೋದಿ ಹಾಗೆ ಅಮಿತ್ ಶಾ ಅವರು ಯೋಚನೆ ಮಾಡ್ತಾ ಇರಬಹುದು.
ಇದೆಲ್ಲದರ ನಡುವೆ ಈಗ ಶ್ರೀರಾಮುಲು ಅವರು ಕೂಡ ರೇಸಲ್ಲಿದ್ದಾರೆ. ಶ್ರೀರಾಮುಲು ಅವರು ಕೂಡ ರೇಸ್ನಲ್ಲಿ ಇದ್ದಾರೆ. ಶ್ರೀರಾಮುಲು ಏನು ಕಡಿಮೆ ಅಲ್ಲ. ಬಾದಾಮಿಯಲ್ಲಿ 1,000 ಲೀಡಿಗೆ ಸೋತಿದ್ದಷ್ಟೇ ಸಿಎಂ ಸಿದ್ದರಾಮಯ್ಯ ಅವರ ಎದುರು ಬಾದಾಮಿಯಲ್ಲಿ ಈ ಹಿಂದೆ. ಯಾಕಂತ ಹೇಳಿದ್ರೆ 1,000 ಸಮಥಿಂಗ್ ಅಷ್ಟು ಓಟಲ್ಲೇ ಸೋತಿದ್ರು. ಅಂದ್ರೆ ಒಬ್ರು ಸಿಎಂ ನಿಂತ ಸಂದರ್ಭದಲ್ಲಿ ಇವ್ರು ಅಷ್ಟಕ್ಕೆ ಟೈಟ್ ಆದಂತ ಒಂದು ಪೈಪೋಟಿ ಕೊಟ್ಟಿದ್ರಲ್ಲ, ಸೊ ಇವ್ರ ಹೆಸರು ಬರ್ತಾ ಇದೆ. ಜೊತೆಗೆ ಬಳ್ಳಾರಿ ಗೊತ್ತಿರುವಂತ ವಿಚಾರ. ಆಮೇಲೆ ಈ ಮೊಳಕಾಲ್ಮೂರು ಅಲ್ಲೂ ಕೂಡ ಗೆದ್ಕೊಂಡು ಅವ್ನು ಕೇವಲ ಬಳ್ಳಾರಿ ಮಾತ್ರ ಅಲ್ಲ, ಮೊಳಕಾಲ್ಮೂರಲ್ಲೂ ಗೆಲ್ತಾರೆ. ವಿಜಯ್ ಬಾದಾಮಿ ಹೋದ್ರು ಒಂದು ಟಫ್ ಕಂಟೆಂಟ್ ಒಂದು ಪೈಪೋಟಿ ಕೊಡ್ತಾರೆ. ಸೊ ಇದು ಕೂಡ ಶ್ರೀರಾಮುಲು ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಅದೆಲ್ಲವನ್ನು ಹೊರತುಪಡಿಸಿ ವೀಕ್ಷಕರೇ, ಹಿಂದುಳಿದ ಕೋಟದಲ್ಲಿ ಸುನಿಲ್ ಕುಮಾರ್ ಅಚ್ಚರಿಯ ಅಭ್ಯರ್ಥಿ ಆದ್ರೂ ಯಾವುದೇ ಡೌಟ್ ಇಲ್ಲ. ಸುನಿಲ್ ಕುಮಾರ್ ಅವರ ಹೆಸರು ಈಗ ಮುನ್ನೆಲೆಗೆ ಬರ್ತಾ ಇದೆ. ಸೊ ಹಿಂದುಳಿದ ಕೋಟದಲ್ಲಿ ಇವರ ಹೆಸರು ಕೂಡ ಬಂದ್ರು ಅಚ್ಚರಿ ಇಲ್ಲ. ಸಾಕಷ್ಟು ಚರ್ಚೆ ಆಗ್ತಾ ಇರುವಂತ ವಿಚಾರ. ಸೊ ಇವ್ರು ಏನಾದ್ರೂ ಬಂದ್ರೆ ಮತ್ತೆ ದೊಡ್ಡ ಚರ್ಚೆಗೆ ಕ್ರಾಸ್ ಆಗುತ್ತೆ. ಇದ್ರ ಬಗ್ಗೆ ಎಲ್ಲ ನಾವು ನೋಡ್ತಾ ಹೋಗೋಣ. ಅದಕ್ಕೆ ಮುಂಚೆ ನನ್ನ ಕಲೀಗ್ ವೀರೇಂದ್ರ ಅವರು ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಂದ್ರ, ಈಗಾಗಲೇ ಒಂದಿಷ್ಟು ಪಟ್ಟಿಗಳನ್ನ ಕೊಟ್ಟಿದ್ವಿ, ಅವರವ್ರ ಬಗ್ಗೆ ಎಲ್ಲ ಹೇಳಿದ್ವಿ. ಆದ್ರೆ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತ ವೀರೇಂದ್ರ, ಹೈಕಮಾಂಡ್ ಉದ್ದೇಶ ಏನು, ಅವರ ಕನ್ಸರ್ನ್ ಏನು ಅನ್ನುವಂತ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಇನ್ನೊಂದ್ ಕಡೆಯಲ್ಲಿ ಹೊಸ ಮುಖಕ್ಕೆ ಮಣೆ ಹಾಕಬಹುದಾ ಅಂತ. ಯಾಕಂದ್ರೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ಬಿಜೆಪಿ ಅವರು. ಯಾವಾಗ ಯಾರಿಗ್ ಬೇಕಾದ್ರು ಯಾರೋ ಅಲ್ಲಿ ಇರ್ತಾರೆ, ಅವ್ರನ್ನ MLA ಮಾಡ್ತಾರೆ, ಮಿನಿಸ್ಟರ್ ಆಗಿಬಿಡ್ತಾರೆ. ಹಾಗೆ ಇಲ್ಲೂ ಏನಾದ್ರೂ ಬದಲಾವಣೆ ಆಗಬಹುದಾ ವೀರೇಂದ್ರ, ಕಂಪ್ಲೀಟ್ ಆಗಿ ವಿಶ್ಲೇಷಣೆ ಮಾಡೋದಾದ್ರೆ? ನೋಡಿ, ಬಹಳ 1 ನಿಮಿಷ ಸಮಯ ಅಷ್ಟೇ ಇದೆ, ನಾನು ಕ್ರಿಸ್ಪ್ ಆಗಿ ಹೇಳಿ. ಸದ್ಯ ನಮ್ಮ ರಾಜ್ಯದಲ್ಲಿ ಬಿಜೆಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಆಗ್ತಾ ಇದೆ ಅಂತ ಎಲ್ಲವೂ ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ವಿ. ಇದು ಸೆಲೆಕ್ಷನ್ ಅಲ್ಲ, ಈಗ ಎಲೆಕ್ಷನ್ ಸರದಿ. ಸೆಲೆಕ್ಷನ್ ಅವಧಿ ಕಂಪ್ಲೀಟ್ ಆಗಿ ಮುಗ್ದು ಹೋಗ್ತಾ ಇದೆ. ಹಾಗಾದ್ರೆ ಎಲೆಕ್ಷನ್ ಕಾಲ ಬಂತು, ಯಾಕೀಗ ಮುಗ್ದು ಹೋಗ್ತಾ ಇದೆ ಅಂತ ಹೇಳ್ತಾ ಇರೋಕೊಂಡು ನಾನು ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀನಿ. ಅದಕ್ಕೂ ಮುಂಚೆ ಕಮಲ ಪಟ್ಟಕ್ಕೆ ಹಲವರ ಪಟ್ಟು ಯಾರಿಗೆ ಸಿಗುತ್ತೆ, ಹಾಗಾದ್ರೆ ಒಬ್ಬಟ್ಟು ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹಾಗಾದ್ರೆ ಈಗ ಇರುವಂತ ಅಧ್ಯಕ್ಷರು ಬದಲಾವಣೆ ಆಗ್ತಾರಾ ಅಥವಾ ಕಂಟಿನ್ಯೂ ಆಗ್ತಾರಾ? ಯಾರೆಲ್ಲ ಸಪೋರ್ಟ್ ಮಾಡಬಹುದು ಅಥವಾ ಇನ್ನೊಂದು ಹೊಸಮುಖಕ್ಕೆ ದೆಹಲಿಯ ಹೈಕಮಾಂಡ್ ಏನಾದ್ರೂ ಮಣೆ ಹಾಕಬಹುದಾ, ಅವ್ರಿಗೇನಾದ್ರೂ ಒಂದು ಒಬ್ಬಟ್ಟು ಕೊಡಬಹುದಾ ಎನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇರೋದು. ಹಾಗಾದ್ರೆ ಯಾರ್ಯಾರು? ಒಕ್ಕಲಿಗರ ಕೋಟ ಅಶೋಕ್, ಈಗಾಗಲೇ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾಗಿದ್ರು. ಅವರಿಗೇನಾದ್ರೂ ಅಧ್ಯಕ್ಷ ಸ್ಥಾನ ಸಿಗಬಹುದಾ ಎನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ ಒಕ್ಕಲಿಗರ ಕೋಟದಲ್ಲಿ. ಹಾಗೆ ಅಶ್ವಥ್ ನಾರಾಯಣ ಅವರು ಮಾಜಿ DCM ಆಗಿದ್ರು. ಸೊ ಇವರಿಗೇನಾದ್ರೂ ಒಕ್ಕಲಿಗ ಕೋಟದಲ್ಲಿ ಸಿಗಬಹುದಾ, ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತ ಸಂಗತಿ. ಇದೆಲ್ಲದರ ನಡುವೆ ಸಿಟಿ ರವಿ ಅವರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಕಾರಣ ಇಷ್ಟೇ, ಸಿಟಿ ರವಿ ಅವರು ಈಗ MLA ಎಲೆಕ್ಷನ್ ಸೋತಿದ್ರು, ಬಟ್ MLC ಆಗಿದ್ರು. ಆ MLC ಆದ್ರೂ ಇವರು ಪರಿಷತ್ತಾಗ ನನಗೊಂದು ಏನಾದ್ರೂ ಒಂದು ವಿರೋಧ ಪಕ್ಷದ ಅಧ್ಯಕ್ಷ ಸ್ಥಾನ ಸಿಗಬಹುದು ಅಥವಾ ಉಪಾಧ್ಯಕ್ಷ, ಒಂದಿಷ್ಟು ಚರ್ಚೆಗಳು ಆಗ್ತಾ ಇತ್ತು. ಆದ್ರೆ ಸಿಗಲಿಲ್ಲ ಸಿಟಿ ರವಿ ಅವರಿಗೆ. ಆದ್ರೆ ಎಲ್ಲೋ ಒಂದ್ ಕಡೆ ಜಾಕ್ ಪಾಟ್ ಹೊಡಿಬಹುದಾ ಎನ್ನುವಂತ ಪ್ರಶ್ನೆ, ಬಿಜೆಪಿಯ ರಾಜ್ಯಾಧ್ಯಕ್ಷರು ಆಗಬಹುದಾ? ಅಷ್ಟು ಮಾತ್ರ ಅಲ್ಲ, ಜೊತೆಗೆ ಈಗ ಶೋಭಾ ಕರಂದ್ಲಾಜೆ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು ಈಗ. ಆದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಆಗಬಹುದಾ ಎನ್ನುವಂತ ಪ್ರಶ್ನೆ. ಯಾಕಂದ್ರೆ ಮಹಿಳಾ ಕೋಟದಲ್ಲೂ ಕೂಡ ಸಿಗಬಹುದು. ಯಾರಿಗೆ ಮಣೆ ಹಾಕ್ತಾರೆ ಅಂತ ಹೇಳೋಕ್ಕಾಗಲ್ಲ. ದೆಹಲಿ ಹೈಕಮಾಂಡ್ ಅಮಿತ್ ಶಾ ಅಥವಾ ಮೋದಿ ಅವರು ಯಾರನ್ನು ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಮಹಿಳಾ ಕೋಟದಲ್ಲೂ ಕೂಡ ಸಿಗಬಹುದು, ಜೊತೆಗೆ ಒಕ್ಕಲಿಗರ ಕೋಟದಲ್ಲೂ ಕೂಡ ಸಿಗಬಹುದು. ನೋಡೋಣ, ಒಂದ್ಸತಿ ಮಹಿಳೆಯರಿಗೆ ಸ್ಥಾನಮಾನ ಕೊಟ್ಟು ನೋಡೋಣ, ಕರ್ನಾಟಕದಲ್ಲಿ ಏನಾದ್ರೂ ಬದಲಾವಣೆ ಆಗಬಹುದಾ ಎನ್ನುವಂತ ಪ್ರಶ್ನೆ ಜೊತೆಗೆ ಉದ್ಭವ ಆಗ್ತಾ ಇದೆ. ಇದು ಒಕ್ಕಲಿಗರ ಕೋಟ. ಆದ್ರೆ ಲಿಂಗಾಯತರ ಕೋಟದಲ್ಲಿ ಯಾರಣ್ಣ ಎನ್ನುವಂತ ಪ್ರಶ್ನೆ. ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು, ಬೆಲ್ಲದ ಜೊತೆ ಸೋಮಣ್ಣ. ಬಸವರಾಜ ಬೊಮ್ಮಾಯಿ ಅವರು 2023 ಎಲೆಕ್ಷನ್ ಅವರ ಒಂದು ಸಮ್ಮುಖದಲ್ಲೇ ಆಗಿರುವಂತದ್ದು. ಆದ್ರೆ ಬಸವರಾಜ ಬೊಮ್ಮಾಯಿ ಅವರು MP ಆಗಿದ್ದವರು ಆಗಬಹುದು, ಯಾವುದು ಬಿಜೆಪಿ ರಾಜ್ಯಾಧ್ಯಕ್ಷರು ಆಗಬಹುದು. ಯಾಕಂದ್ರೆ ಹಿಂದೆ ನಳಿನ್ ಕುಮಾರ್ ಕಟೀಲ್ ಅವರು MP ಆಗಿದ್ರು, ಜೊತೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ರು. ಆ ಒಂದು ಸೆಲೆಕ್ಟ್ ಮಾಡುವಂತ ಸಂದರ್ಭದಲ್ಲಿ ಬೊಮ್ಮಾಯಿ ಅವರಿಗೂ ಕೂಡ ಕೊಡಬಹುದು. ಸೊ ಅರವಿಂದ್ ಬೆಲ್ಲದವರು ಮುಂಚೂಣಿಯಲ್ಲಿದೆ, ಇವರ ಹೆಸರು ಕೂಡ. ಬೆಲ್ಲದವರಿಗೆ ಎಲ್ಲೋ ಒಂದ್ ಕಡೆ ಸ್ಥಾನಮಾನ ಸಿಗಬಹುದು ಅಂತ. ವಿ ಸೋಮಣ್ಣ ಅವರು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ರು. ಈ ಹಿಂದೆ ಅವರು ರಾಜ್ಯಾಧ್ಯಕ್ಷರು ಆಗ್ತಾರೆ ಎನ್ನುವಂತ ಚರ್ಚೆ ಉದ್ಭವ ಆಯಿತು. ಆದ್ರೆ ಈಗ ವಿ ಸೋಮಣ್ಣ ಅವರು MP ಆಗಿ ಹೋದ್ರು, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು. ಸೊ ಎಲ್ಲೋ ಒಂದ್ ಕಡೆ ಕೊಡಬಹುದಾ? ಸೋಮಣ್ಣ ಅವರಿಗೂ ಕೂಡ ಒಂದು ಪ್ರಶ್ನೆ ಇದೆ. ಯಾರಿಗೆ ಕೊಡ್ತಾರೆ ಅಂತ ಹೇಳೋಕ್ ಆಗೋದಿಲ್ಲ. ಆದ್ರೆ ಇನ್ನೊಂದು, ದಲಿತರ ಕೋಟದಲ್ಲೂ ಕೂಡ ಈಗ ಸಿಗಬಹುದು. ಹಾಗಾದ್ರೆ ಸೀಟು ಲಿಂಬಾವಳಿ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ಆಕ್ಚುಲಿ ಲಿಂಬಾವಳಿ ಅವರು RSS ಹಿನ್ನೆಲೆಯಿಂದ ಬಂದವರು. ಅವ್ರಿಗೆ ಸ್ವಲ್ಪ
RSS ಕಂಟ್ರೋಲ್ ಇದೆ ಅವರಿಗೆ, ಸ್ವಲ್ಪ ದೊಡ್ಡವರು ಅವರು ಇವರು ಅಂತ ಒಂದಿಷ್ಟು ಕಂಟ್ರೋಲ್ ಇದೆ. ಅದು ಯಾವ ರೀತಿಯಾಗಿ RSS ಮುನ್ನೆಲೆಗೆ ಬಂದ ಸಂದರ್ಭದಲ್ಲಿ ಇವ್ರ ಹೆಸರು ಕೂಡ ತಳುಕು ಹಾಕೋತು. ಬಟ್ ಅವ್ರು ಈ ಹಿಂದೆನೆ ಆಗ್ಬೇಕಿತ್ತು. ಆಕ್ಚುಲಿ ಅರವಿಂದ್ ಲಿಂಬಾವಳಿ ಅವರು ಈ ಹಿಂದೆನೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಆಗ್ಬೇಕಿತ್ತು. ಆದ್ರೆ ಒಂದಿಷ್ಟು ವಿವಾದಗಳು ಇವರ ಮೇಲೆ ಬಂತು. ಆದ್ರೆ ವಿವಾದ ಬಂತು, ಹಳೆ ವಿವಾದ ಬಂದಿರುತ್ತೆ. ಈಗ ಹೊಸ ಈಗ ಹಳೆ ನೀರು ಎಲ್ಲಿ ತನಕ, ಹೊಸ ನೀರು ಬಂದಾಗ ಹಳೆ ನೀರು ಕೊಚ್ಕೊಂಡು ಹೋಗುತ್ತೆ. ಸೊ ವಿವಾದಗಳು ಈಗ ಹೋಯ್ತು. ಆದ್ರೂ ಎಲ್ಲೋ ಒಂದ್ ಕಡೆ ವಿವಾದಕ್ಕೆ, ಎಲ್ಲೋ ಒಂದ್ ಕಡೆ ಹಿಂದ್ಗಡೆ ಇವರು ಆದ್ರ ಅಂತ ಪ್ರಶ್ನೆ ಉದ್ಭವ ಆಯ್ತು. ಆದ್ರೆ ಈಗ ಮತ್ತೆ ಅವೆಲ್ಲವನ್ನ ಬಿಟ್ಟು ಅರವಿಂದ್ ಲಿಂಬಾವಳಿಯವರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಪಿ ರಾಜೀವ್ ಅವರು ಸಾಕಷ್ಟು ಮಾತನಾಡ್ತಾ ಇದ್ರು. ವಿಧಾನಸೌಧದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಉದಾಹರಣೆಗಳನ್ನ ಕೊಡ್ತಾ ಇದ್ರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಉದಾಹರಣೆ ಕೊಡ್ತಾ ಇದ್ರು. ಒಂದಿಷ್ಟು ಮಾತನಾಡುವಂತ ಚಾಕಚಕ್ಯತೆ ಇದೆ. ಯಾಕೆ ಇಲ್ಲಿ ಪಿ ರಾಜೀವ್ ಅವರ ಹೆಸರು ಬಂತು ಅಂತ ಹೇಳಕ್ಕೆ ಕಾರಣ ಇಷ್ಟೇ ವೀಕ್ಷಕರೇ. ಪಿ ರಾಜೀವ್ ಅವರಿಗೆ ಹೊಸ ಮುಖ. ಬಿಜೆಪಿ ಏನ್ ಮಾಡುತ್ತೆ, ಸರ್ಪ್ರೈಸ್ ಕೊಡುತ್ತೆ. ಬಿಜೆಪಿ ಮಧ್ಯಪ್ರದೇಶ ಇರ್ಬೋದು, ರಾಜಸ್ಥಾನ, ದೆಹಲಿ ಇಲ್ಲೆಲ್ಲ ಏನ್ ಮಾಡಿತ್ತು, ಹೊಸಬ್ರನ್ನ ಸಿಎಂ ಮಾಡಿಬಿಟ್ರು. ಎಕ್ಸ್ಪೆಕ್ಟೇ ಇಲ್ಲ, ಯಾರನ್ನ ಸಿಎಂ ಮಾಡ್ತಾರಂತ ಎಕ್ಸ್ಪೆಕ್ಟೇ ಇಲ್ಲ ಆಯ್ತು. ಎಲ್ಲಿ ಮಧ್ಯಪ್ರದೇಶ, ರಾಜಸ್ಥಾನ, ದೆಹಲಿಯಲ್ಲಿ ಯಾರನ್ನು ಸಿಎಂ ಮಾಡಿಬಿಟ್ರು. ಆ ಕಾರಣಕ್ಕೆ ಪಿ ರಾಜೀವ್ ಅವರು ಹೊಸ ಮುಖಕ್ಕೆ ಏನಾದ್ರೂ ಕೊಟ್ಬಿಟ್ರೆ ಮಾಡ್ಲಿ, ಯುವ ಜನತೆ ಮಾಡ್ಲಿ ಅಂತ ಹೇಳ್ಬಿಟ್ಟು ಪಿ ರಾಜೀವ್ ಅವರಿಗೆ ಕೊಡುವಂತ ಒಂದು ಸ್ಥಾನಮಾನ ಸಿಗುವಂತ, ಒಂದು ಜವಾಬ್ದಾರಿ ಹೊತ್ಕೊಳ್ಳುವಂತ, ನಿರ್ವಹಣೆ ಮಾಡುವಂತ ಚಾಕಚಕ್ಯತೆ ಪಿ ರಾಜೀವ್ ಅವರಿಗೆ ಇರಬಹುದು ಅಂತ ಒಂದು ಹೊಸ ಮುಖ ಕೊಟ್ಬಿಡೋಣ ಅಂತ ಅದರ ಬಗ್ಗೆ ಕೂಡ ಮೋದಿ ಹಾಗೆ ಅಮಿತ್ ಶಾ ಅವರು ಯೋಚನೆ ಮಾಡ್ತಾ ಇರಬಹುದು. ಇದೆಲ್ಲದರ ನಡುವೆ ಈಗ ಶ್ರೀರಾಮುಲು ಅವರು ಕೂಡ ರೇಸ್ನಲ್ಲಿದ್ದಾರೆ. ಶ್ರೀರಾಮುಲು ಏನ್ ಕಡಿಮೆ ಅಲ್ಲ. ಬಾದಾಮಿಯಲ್ಲಿ 1,000 ಲೀಡಿಗೆ ಸೋತಿದ್ದಷ್ಟೇ ಸಿಎಂ ಸಿದ್ದರಾಮಯ್ಯ ಅವರ ಎದುರು ಬಾದಾಮಿಯಲ್ಲಿ ಈ ಹಿಂದೆ. ಯಾಕಂತ ಹೇಳಿದ್ರೆ 1,000 ಸಮಥಿಂಗ್ ಅಷ್ಟು ಓಟಲ್ಲೇ ಸೋತಿದ್ರು. ಅಂದ್ರೆ ಒಬ್ರು ಸಿಎಂ ನಿಂತ ಸಂದರ್ಭದಲ್ಲಿ ಇವ್ರು ಅಷ್ಟಕ್ಕೆ ಟೈಟ್ ಆದಂತ ಒಂದು ಪೈಪೋಟಿ ಕೊಟ್ಟಿದ್ರಲ್ಲ. ಸೊ ಇವ್ರ ಹೆಸರು ಬರ್ತಾ ಇದೆ. ಜೊತೆಗೆ ಬಳ್ಳಾರಿ ಗೊತ್ತಿರುವಂತ ವಿಚಾರ. ಆಮೇಲೆ ಈ ಮೊಳಕಾಲ್ಮೂರು ಅಲ್ಲೂ ಕೂಡ ಗೆದ್ಕೊಂಡು, ಅವ್ನು ಕೇವಲ ಬಳ್ಳಾರಿ ಮಾತ್ರ ಅಲ್ಲ, ಮೊಳಕಾಲ್ಮೂರಲ್ಲೂ ಗೆಲ್ತಾರೆ. ವಿಜಯ್ ಬಾದಾಮಿ ಹೋದ್ರು ಒಂದು ಟಫ್ ಕಂಟೆಂಟ್, ಒಂದು ಪೈಪೋಟಿ ಕೊಡ್ತಾರೆ. ಸೊ ಇದು ಕೂಡ ಶ್ರೀರಾಮುಲು ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಅದೆಲ್ಲವನ್ನು ಹೊರತುಪಡಿಸಿ ವೀಕ್ಷಕರೇ, ಹಿಂದುಳಿದ ಕೋಟದಲ್ಲಿ ಸುನಿಲ್ ಕುಮಾರ್ ಅಚ್ಚರಿಯ ಅಭ್ಯರ್ಥಿ ಆದ್ರೂ ಯಾವುದೇ ಡೌಟ್ ಇಲ್ಲ. ಸುನಿಲ್ ಕುಮಾರ್ ಅವರ ಹೆಸರು ಈಗ ಮುನ್ನೆಲೆಗೆ ಬರ್ತಾ ಇದೆ. ಸೊ ಹಿಂದುಳಿದ ಕೋಟದಲ್ಲಿ ಇವರ ಹೆಸರು ಕೂಡ ಬಂದ್ರು ಅಚ್ಚರಿ ಇಲ್ಲ. ಸಾಕಷ್ಟು ಚರ್ಚೆ ಆಗ್ತಾ ಇರುವಂತ ವಿಚಾರ. ಸೊ ಇವ್ರು ಏನಾದ್ರೂ ಬಂದ್ರೆ ಮತ್ತೆ ದೊಡ್ಡ ಚರ್ಚೆಗೆ ಕ್ರಾಸ್ ಆಗುತ್ತೆ. ಇದ್ರ ಬಗ್ಗೆ ಎಲ್ಲ ನಾವು ನೋಡ್ತಾ ಹೋಗೋಣ. ಅದಕ್ಕೆ ಮುಂಚೆ ನನ್ನ ಕಲೀಗ್ ವೀರೇಂದ್ರ ಅವರು ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಂದ್ರ, ಈಗಾಗಲೇ ಒಂದಿಷ್ಟು ಪಟ್ಟಿಗಳನ್ನ ಕೊಟ್ಟಿದ್ವಿ, ಅವರವ್ರ ಬಗ್ಗೆ ಎಲ್ಲ ಹೇಳಿದ್ವಿ. ಆದ್ರೆ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತ ವೀರೇಂದ್ರ, ಹೈಕಮಾಂಡ್ ಉದ್ದೇಶ ಏನು, ಅವರ ಕನ್ಸರ್ನ್ ಏನು ಅನ್ನುವಂತ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಇನ್ನೊಂದ್ ಕಡೆಯಲ್ಲಿ ಹೊಸ ಮುಖಕ್ಕೆ ಮಣೆ ಹಾಕಬಹುದಾ ಅಂತ. ಯಾಕಂದ್ರೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ಬಿಜೆಪಿ ಅವರು. ಯಾವಾಗ ಯಾರಿಗ್ ಬೇಕಾದ್ರೂ, ಯಾರೋ ಅಲ್ಲಿರ್ತಾರೆ, ಅವ್ರನ್ನ MLA ಮಾಡ್ತಾರೆ, ಮಿನಿಸ್ಟರ್ ಆಗ್ಬಿಡ್ತಾರೆ. ಹಾಗೆ ಇಲ್ಲೂ ಏನಾದ್ರೂ ಬದಲಾವಣೆ ಆಗಬಹುದಾ ವೀರೇಂದ್ರ?